ದಾಂಡೇಲಿಯಲ್ಲಿ ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ. ದಾಂಡೇಲಿಗಾಗಿ ದಾಂಡೇಲಿಯ ಜನತೆಗಾಗಿ ಆರಂಭಗೊಂಡಿರುವ ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಸೊಸೈಟಿಯ ಉದ್ಘಾಟನೆಯು ಶುಕ್ರವಾರ ನಗರದ ಜೆಎನ್ ರಸ್ತೆಯಲ್ಲಿರುವ ಸೋಲಾದ್ ಕಟ್ಟಡದಲ್ಲಿ ನೆರವೇರಿತು. ನೂತನ ಸೊಸೈಟಿಯನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು, ಉದಾತ್ತವಾದ ಉದ್ದೇಶವನ್ನಿಟ್ಟುಕೊಂಡು ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘವು ರೂಪುಗೊಂಡಿರುವುದು ಸಂತಸ ತಂದಿದೆ. ಒಂದು ಹಣಕಾಸು ಸಂಸ್ಥೆ ಪ್ರಾಮಾಣಿಕ ಹಾಗೂ ದಕ್ಷ ವ್ಯವಹಾರವನ್ನು ನಡೆಸಿದಾಗ ಪ್ರಗತಿಯೆಡೆಗೆ ಸಾಗಲು ಸಾಧ್ಯವಿದೆ. ನೂತನ ಸೌಹಾರ್ದ ಸಹಕಾರಿ ಸಂಘವು ಬಡವರ ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಬಹುದೊಡ್ಡ ಶಕ್ತಿಯಾಗಲಿ. ಸಂಘದ ಲಾಭದಲ್ಲಿ 50% ಹಣವನ್ನು ಬಡವರ ಆರೋಗ್ಯ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಉದ್ದೇಶವನ್ನು ಹೊಂದಿರುವ ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘವು ದಾಂಡೇಲಿ ನಗರದ ಆರ್ಥಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವಂತಾಗಲಿ ಎಂದರು. ವ್ಯವಹಾರದಲ್ಲಿ ಪಾರದರ್ಶಕತೆ, ತ್ವರಿತ ಸೇವೆ, ಗ್ರಾಹಕರ ನಡುವೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಸಂಘವು ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿ ಎಂದು ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಸಹಕಾರಿ ಧುರೀಣರಾದ ಪಿಜಿ ಹೆಗಡೆ, ಶಿರಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾದ ಟಿಎಸ್ ಬಾಲ್ಮಣಿ, ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಪ್ರಕಾಶ್ ಶೆಟ್ಟಿ, ಅಂಜುಮಾನ್ ಫಲಾಹುಲ್ ಮುಸ್ಲಿಮಿನ್ ಸಂಸ್ಥೆಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ತಾಮಿರಾ ಕೋಆಪರೇಟಿವ್ ಸೊಸೈಟಿಯ ಮಾಜಿ ನಿರ್ದೇಶಕರಾದ ಮುಸ್ತಾಕ್ ಎಂ ಶೇಖ್ ಭಾಗವಹಿಸಿ ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘಕ್ಕೆ ಶುಭವನ್ನು ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ರೇಷ್ಮಾ ಮುಸ್ತಾಕ್ ಶೇಖ್ ಅವರು, ಇದು ನಮ್ಮೂರಿನ ನಮ್ಮೆಲ್ಲರ ಸಹಕಾರಿ ಸಂಘ. ದಾಂಡೇಲಿಯ ಜನತೆ ಪ್ರೀತಿಯ ಸಹಕಾರವನ್ನು ನೀಡಿ ಸಂಘದ ಪ್ರಗತಿಗೆ ಕೈಜೋಡಿಸಬೇಕೆಂದು ವಿನಂತಿಸಿದರು. ವೇದಿಕೆಯಲ್ಲಿ ದಾಂಡೇಲಿಯ ತೌಹೀದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಇಕ್ಬಾಲ್ ಖಾನ್, ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಮನ್ನನ್ ಮೊಹಮ್ಮದ್ ಉಸ್ಮಾನ್ ಶೇಖ್, ಸಂಘದ ನಿರ್ದೇಶಕರುಗಳಾದ ಮೌಲಾಲಿ ಮುಲ್ಲಾ, ಪರ್ವೀನ್ ಬಾನು ಮನ್ನನ್ ಶೇಖ್, ಫಜಲತ್ ಮುಸ್ತಾಕ್ ಶೇಖ್, ಅಬ್ದುಲ್ ವಹಾಬ್ ಮೊಹಮ್ಮದ್ ಉಸ್ಮಾನ್ ಶೇಖ್, ರಾಬಿಯಾಬಿ ಅಬ್ದುಲ್ ವಹಾಬ್ ಶೇಖ್, ಸಂತೋಷ್ ಕಮಲಾಕರ್ ಕುಡ್ತರ್ಕರ್, ಬಸವರಾಜ್ ತಮ್ಮಣ್ಣ ಮಣ್ಣವಡ್ಡರ್, ಮುರಳೀಧರ್ ಗಣಪತಿ ನಾಯ್ಕ್ ಮತ್ತು ಅಗ್ನೇಲ್ ಬಿ ಕುಟಿನೋ ಉಪಸ್ಥಿತರಿದ್ದರು. ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ವ್ಯವಸ್ಥಾಪಕರಾದ ಫಯಾಜ್ ಅಹಮದ್ ಎ ಶೇಖ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಂಘದ ನಿರ್ದೇಶಕಿ ಫಜಲತ್ ಮುಸ್ತಾಕ್ ಶೇಖ್ ವಂದಿಸಿದರು. ಪತ್ರಕರ್ತ ಸಂದೇಶ್ ಎಸ್ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ದಾಂಡೇಲಿ ಸೌಹಾರ್ದ ಸಹಕಾರಿ ಸಂಘದ ಸಿಬ್ಬಂದಿಗಳು ಸಹಕರಿಸಿದರು. ಇವತ್ತಿನ ದಿನ ದಿವಾಳಿ ಹಂತಕ್ಕೆ ಹೋಗಿ ಮುಟ್ಟುವಂತ ಕೆಲಸಗಳಾಗಿವೆ. ಇದಕ್ಕೆ ಮುಖ್ಯ ಉದ್ದೇಶ ಒಂದು, ಫೈನಾನ್ಸ್ ಮಾಡಬೇಕಾದ್ರೆ ಆ ಸಂಸ್ಥೆಯವ್ರಿಗೆ ಒಂದು ಬಿಸ್ನೆಸ್ ರಿಸ್ಕ್ ಇರ್ತದೆ. ಯಾರಿಗೆ ಫೈನಾನ್ಸ್ ಮಾಡ್ತಾರೆ ಅವ್ರು ದಿವಾಳಿ ಹೇಳ್ಬೇಕಂತ ಯಾರಿಗೂ ಫೈನಾನ್ಸ್ ಮಾಡುವುದಿಲ್ಲ. ಅದು ತಗೊಂಡ ನಂತರ ಅವ್ರು ದಿವಾಳಿ ಅಂದ್ರೆ ಆ ಸಂಸ್ಥೆಗೆ ರಿಕವರಿ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಜಾಮೀನು ಭದ್ರತೆಯನ್ನು ಇಲ್ಲದೆ ಇರುವುದರಿಂದ ಹಲವಾರು ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳು, ಒಳ್ಳೊಳ್ಳೆ ಬ್ಯಾಂಕ್ಗಳು ದಿವಾಳಿ ಆಗಿದ್ದಾವೆ. ಇವತ್ತು ನೋಡ್ತಾ ಇದ್ದೀನಿ, ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಎಲ್ಲರೂ ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಗಳನ್ನ ಜನರ ದುಡ್ಡನ್ನ ಲೂಟಿ ಮಾಡಿ ವಿದೇಶಗಳಲ್ಲಿ ಹೋಗಿ ನೆಲೆಸುವಂತದ್ದನ್ನು ನೀವು ಡೈಲಿ ನೋಡ್ತಾನೆ ಇದ್ದೀವಿ. ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ 6 ಲಕ್ಷ ಕೋಟಿ ದುಡ್ಡು ಯಾರ್ಯಾರು ತಗೊಂಡಿದ್ದ ದುಡ್ಡು ಸಾಲ ಕಟ್ಲಿಕ್ಕೆ ಆಗ್ದೇನೆ 6 ಲಕ್ಷ ಕೋಟಿ ಬೇವಾಫ್ ಆಗಿದೆ. ಅಂದ್ರೆ ಎಲ್ಲ ಮನ್ನಾ ಮಾಡಿಬಿಟ್ಟಿದ್ದಾರೆ. ವಿಚಾರ ಮಾಡಿ ಎಷ್ಟು ದೊಡ್ಡ ದುಡ್ಡು ಅಂತ. 6 ಲಕ್ಷ ಕೋಟಿ. ಕರ್ನಾಟಕ ಸರ್ಕಾರದ ಬಜೆಟ್ 4 ಲಕ್ಷ ಕೋಟಿ, 6 ಲಕ್ಷ ಕೋಟಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಒಂದು ಬಿಸ್ನೆಸ್ ರಿಸ್ಕ್, ಎರಡನೇದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಈಗ ಈ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಶೇರ್ ಹೋಲ್ಡರ್ ಎಷ್ಟು ಶೇರ್ ಹೋಲ್ಡರ್ ನಂಗೆ ಗೊತ್ತಿಲ್ಲ. ಶೇರ್ ಹೋಲ್ಡರ್ ಅಮೌಂಟ್ ಎಷ್ಟಿದೆ ಗೊತ್ತಿಲ್ಲ. ಆದ್ರೆ ಶೇರ್ ಹೋಲ್ಡರ್ ಅಮೌಂಟ್ ಮಿನಿಮಮ್ ಇರ್ತದೆ. ಆದ್ರೆ ಎಫ್ ಡಿ ಇಟ್ಟವಂತರ ದುಡ್ಡು ಏನಿದೆ ಅದು ಬಹಳ. ಹೀಗಾಗಿ ಆ ಸಂಸ್ಥೆ ನಡೆಸೋ ಬಹಳ ಒಂದು ಮ್ಯಾನೇಜ್ಮೆಂಟ್ ಅನ್ನ ಇಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ನಡೆಸಬೇಕಾಗ್ತದೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ದುಡ್ಡು ಇರ್ತದೆ. ಒಂದು ವ್ಯಕ್ತಿ ರಿಟೈರ್ ಆಗ್ತಾನೆ,
ತನ್ನ ಮಗಳ ಮದುವೆಗೋ ಅಥವಾ ಮತ್ತೊಂದಕ್ಕೆ ಬೇಕಂತ ಇಡ್ತಾನೆ. ಮತ್ತೊಂದು ವ್ಯಕ್ತಿ ತನ್ನ ಸಾಯುವ ಕಾಲಕ್ಕೆ ಬೇಕಂತ ಇಡ್ತಾನೆ. ಮತ್ತೊಂದು ವ್ಯಕ್ತಿ ತನ್ನ ಮಗಳ ಮದುವೆಗೆ ಬೇಕಂತ ದುಡ್ಡು ಇಟ್ಟಿರ್ತಾನೆ. ಹೌದಾ? ಆ ಪೂಂಜಿ ಅಷ್ಟೇ ಇರ್ತದೆ. ಒಂದು ವಿಷಯ ತಲೆಯಲ್ಲಿ ಇಟ್ಕೋಬೇಕು ನೀವು, ಯಾವುದೇ ಬಡ ವ್ಯಕ್ತಿ ಬ್ಯಾಂಕ್ಗಳನ್ನು ಮುಳುಗಿಸುವುದಿಲ್ಲ. ಯಾವುದೇ ಬಡ ವ್ಯಕ್ತಿ ಯಾವುದೇ ಸಂಸ್ಥೆಗಳನ್ನು ಮುಚ್ಚುವುದಿಲ್ಲ. ದೊಡ್ಡ ಶ್ರೀಮಂತರೇ ಸಂಸ್ಥೆಗಳನ್ನು ಮುಚ್ಚುವುದು, ದೊಡ್ಡ ದೊಡ್ಡ ಉದ್ಯಮಿಗಳನ್ನೇ ಸಂಸ್ಥೆಗಳನ್ನು ಮುಚ್ಚುವಂತ ಕೆಲಸ ಆಗ್ತದೆ. ಹೀಗಾಗಿ ನಾನು ಈ ಸಹಕಾರಿ ಸಂಘಗಳನ್ನು ಮಾಡಿದಾಗ ಅವರಲ್ಲಿ ವಿನಂತಿ ಮಾಡುವುದಿಷ್ಟೇ, ಸಮಾಜದಲ್ಲಿರುವಂತಹ ಬಡ ವರ್ಗ ಏನಿರ್ತದೆ, ಮಧ್ಯಮ ವರ್ಗಕ್ಕಿಂತ ಕೆಳಗಿನವರು, ಅವರಿಗೆ ಅತಿ ಹೆಚ್ಚು ಫೈನಾನ್ಸ್ ಮಾಡಿ.